ನೈಟ್ ರುಟೀನ್ ಅನ್ನೋದಕ್ಕಿಂತ ನೈಟ್ ಸರ್ವೈವಿಂಗ್ ಅಂತ ಹೇಳ್ಬೋದು. ಬೆಳಗ್ಗೆಯಿಂದ ಕೆಲಸ ಮಾಡಿ ಸಾಕಾಯ್ತಪ್ಪ ಒಂದು ಕಡೆ ರೆಸ್ಟ್ ಮಾಡೋಣ ಅಂತ ಅನ್ನಿಸ್ತಾ ಇದ್ದರೆ ಟಾಡ್ಲರ್ಸ್ ಮಾತ್ರ ನ್ಯಾಪ್ ತೊಗೊಂಡು ರೀಚಾರ್ಜ್ ಆಗಿ ಸೆಕೆಂಡ್ ಇನ್ನಿಂಗ್ಸಿಗೆ ಸ್ಟಾರ್ಟ್ ಮಾಡಿರ್ತಾರೆ. ಸೊ ನನ್ನ ಈವ್ನಿಂಗ್ ಆರ್ ನೈಟ್ ರುಟೀನ್ ಸ್ಟಾರ್ಟ್ ಆಗೋದು ಅವನ ಪ್ಲೇ ಟೈಮಿಂದ. ಸೊ ಸ್ವಲ್ಪ ಹೊತ್ತು ಅವ್ನು ಸೈಕ್ಲಿಂಗ್ ಅಂತ ಆಚೆ ಹೋಗ್ತಾನೆ, ಆಮೇಲೆ ಅವ್ನ ಕಸಿನ್ ಟೈಮ್ ಯೂಶ್ವಲ್ ಆಗಿದ್ದೇ ಇರುತ್ತೆ. ಆ್ಯಂಡ್ ಅವ್ನಿಗಂತೂ ಅವ್ರ ಅಜ್ಜಿ ಅಂದರೆ ಭಾರಿ ಇಷ್ಟ. ಸೊ ಅವ್ರ ಅಜ್ಜಿ ಜೊತೆ ಅಂತೂ ಅವ್ನು ಆಟ ಆಡಿ ಅವ್ರನ್ನ ತೀಟ್ಲೆ ಮಾಡಿ ಆ್ಯಂಡ್ ಏರಿಯಾದಲ್ಲಿ ಇರೋರ್ನೆಲ್ಲ ಅವನು ಮಾತಾಡಿಸ್ಲೇಬೇಕು, ಮ್ಯಾಂಡೇಟ್ರಿ ಅವನಿಗೆ. ಸೊ ನಾನು ನನ್ನ ಹಸ್ಬೆಂಡ್ ಯೂಶ್ವಲಿ ಇಂಟ್ರೋವರ್ಡ್ಸ್, ನಾವು ಜಾಸ್ತಿ ತುಂಬ ಜನದ ಜೊತೆ ಇರಲ್ಲ. ಬಟ್ ನನ್ನ ಮಗ ಮಾತ್ರ ಅವನಿಗೆ ಸುತ್ತ ಜನ ಇರಲೇಬೇಕು ಆ್ಯಂಡ್ ಅವ್ನು ಮಾತ್ರ ಎಕ್ಸ್ಟ್ರೀಮ್ಲಿ ಎಕ್ಸ್ಟ್ರೋವರ್ಟ್. ಬರೋರ್ನೆಲ್ಲ ಅವ್ರು ಮಾತಾಡಿಸ್ಲಿಲ್ಲ ಅಂದರೂ ಇವ್ನು ಮಾತಾಡಿಸ್ತಾ ಹೋಗ್ತಾನೆ ರೋಡಲ್ಲಿ. ಅವ್ನು ಆಟ ಮುಗಿಸ್ಕೊಂಡು ಮನೆಗೆ ಬಂದಾದಮೇಲೆ ಫಸ್ಟ್ ಥಿಂಗ್ ನಾನು ಮಾಡೋದೇ ಅವನಿಗೆ ಕೈಕಾಲು ತೊಳೆಯೋದು. ಬಿಕಾಸ್ ಅದು ಇದು ಗಲೀಜು ಮುಟ್ಟಿರ್ತಾರೆ ಆ್ಯಂಡ್ ಅದೇ ಗಲೀಜು ಕೈಯಲ್ಲಿ ಅವರು ಫುಡ್ನ ತಿಂತಾ ಹೋಗ್ತಾರೆ. ಸೊ ಅನ್ಹೈಜಿನಿಕ್ ಆಗಿರುತ್ತೆ. ಸೊ ಫಸ್ಟ್ ಥಿಂಗ್ ನಾನು ಮಾಡೋದೇ ಕೈಕಾಲು ಮುಖ ತೊಳೆಯೋದು. ಆ್ಯಂಡ್ ಅವ್ನು ಬಂದಾದಮೇಲೆ ಅವನಿಗೆ ನೀರು ಕೊಟ್ಟು ನಾನು ಕಿಚನ್ಗೆ ಹೋಗಿ ನಾನು ಗ್ರೀನ್ ಟೀ ಮಾಡ್ಕೊತಿದ್ದೆ. ನಾನು ರಿಲ್ಯಾಕ್ಸ್ಡ್ ಆಗಿದ್ದೀನಿ ಅಂತ ಅಲ್ಲ, ನನಗೆ ರಿಲ್ಯಾಕ್ಸೇಷನ್ ಬೇಕು ಅಂತ ನಾನು ಗ್ರೀನ್ ಟೀ ಮಾಡಿಕೊಂಡೆ. ಆ್ಯಂಡ್ ಅವನಿಗೆ ನಾನೊಂದು ಪುಟ್ಟು ಸ್ನ್ಯಾಕ್ಸ್ ಮಾಡಿದ್ದೆ. ಸ್ನ್ಯಾಕ್ಸ್ ಅಂತ ಅಂದರೆ ಏನು ಫ್ಯಾನ್ಸಿ ಫುಡ್ ಅಂತೂ ಅಲ್ಲ, ಎಳ್ಳುಂಡೆ. ಬಿಕಾಸ್ ಎಳ್ಳುಂಡೆ ತುಂಬ ಪ್ರೋಟೀನ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ಮಕ್ಕಳಿಗೆ ಎಳ್ಳುಂಡೆ ಕೊಡೋದ್ರಿಂದ ತುಂಬ ಒಳ್ಳೆಯದು. ಆ್ಯಂಡ್ ನನ್ನ ಗ್ರೀನ್ ಟೀ ಜೊತೆಗೆ ಅವನ ಎಳ್ಳುಂಡೆ ಸ್ನ್ಯಾಕ್ ಟೈಮ್ ಎಂಜಾಯ್ ಮಾಡ್ತೀವಿ. ಸೊ ಅವನು ಎಳ್ಳುಂಡೆ ಫಸ್ಟ್ ಇಸಿಟೇಟ್ ಮಾಡ್ತಿದ್ದ ತಿನ್ನೋದಕ್ಕೆ, ಬಟ್ ಸ್ಲೋಲಿ ಅವನಿಗೆ ಸ್ವಲ್ಪ ಸ್ವೀಟ್ನೆಸ್ ಕಾಣಿಸಿದ್ರಿಂದ ಅವನು ಎಂಜಾಯ್ ಮಾಡಿಕೊಂಡು ತಿಂದ. ಸೊ ನಾನು ಅದೇ ಟೈಮಲ್ಲಿ ನಾನು ಗ್ರೀನ್ ಟೀ ಮುಗಿಸ್ಕೊಂಡೆ. ಸೊ ನೆಕ್ಸ್ಟ್ ನಾವು ಮಾಡೋದೇ ಒಂದು ಚಿಕ್ಕ ಪ್ಲೇ ಟೈಮ್. ಸಿಂಹ ಇದೆಯಾ ಅಲ್ಲಿ? ವಾವ್, ಹಾಂ ಬಿಚ್ತೀನಿ. ಸೊ ನಾನು ಅಬಿಗೆ ಈ ಒಂದು ಕ್ಲೇ ನಾನು ತೊಗೊಂಬಂದೆ, ಚಿಕ್ಕದಷ್ಟೇ ಇದು. ಎಸ್, 5 ಮಿನಿಟ್ಸ್. ಓಕೆ, ಅವ್ನು ತುಂಬ ಎಕ್ಸೈಟೆಡ್ ಆಗಿದ್ದಾನೆ. ಸೊ ಬಿಚ್ಕೊಟ್ಬಿಡೋಣ. ಓಕೆ, ಸೊ ಆ್ಯಕ್ಚುಲಿ 6 ಕಲರ್ಸಲ್ಲಿ ಕ್ಲೇಸ್ ಇದ್ದಾವೆ. ಅದಕ್ಕೆ ಒಂದು 2 ಮೋಲ್ಡ್ ಇದ್ದಾವೆ. ಸೊ ಇದನ್ನು ಟೆಡಿ, ಒಂದು ಕ್ರಿಸ್ಮಸ್ ಟೆಡಿ ಅಲ್ಲ, ಕ್ಯಾಟ್ ಮತ್ತು ಕ್ರಿಸ್ಮಸ್ ಟ್ರೀ ಮೋಲ್ಡ್ ಇದ್ದಾವೆ. ಸೊ ಇದರಲ್ಲಿ ಆಟ ಆಡ್ಸೋಣ ಅಂತ ಮಾಡಿ. ಇದು ಅವನಿಗೆ ಫಸ್ಟ್ ಟೈಮ್. ಎಸ್ ಎಲ್ಲೋ, ಹಾಂ ಬಿಚ್ಚೋಣ. ಸೊ ಇದು ಅವನಿಗೆ ಫಸ್ಟ್ ಟೈಮ್. ಆ್ಯಕ್ಚುಲಿ ಟು ಬಿ ವೆರಿ ಫ್ರ್ಯಾಂಕ್, ನಾನು ಯೂಶ್ವಲಿ ಅವನಿಗೆ ಟಾಯ್ಸ್ ಕೊಡಿಸಲ್ಲ. ಬಿಕಾಸ್ ನನಗೆ ಅವನು ಆಚೆ ಹೋಗಿ ಆಟ ಆಡಬೇಕು. ಸೊ ಟಾಯ್ಸ್ ಮೇಲೆ ನಾನು ಜಾಸ್ತಿ ದುಡ್ಡನ್ನ ಇನ್ವೆಸ್ಟ್ ಮಾಡಲ್ಲ. ಬಿಕಾಸ್ ಬಟ್ಟೆ ಕೊಡಿಸ್ಬಿಡ್ತೀನಿ ಆ್ಯಂಡ್ ಊಟ ಅದು ಇದು ನಾವು ಜಾಸ್ತಿ ಸ್ಪೆಂಡ್ ಮಾಡ್ತೀವಿ ಅವನ ಮೇಲೆ, ಹೆಲ್ದಿ ಫುಡ್ಸ್ ಆರ್ ಕ್ಲೋತಿಂಗ್ಗೆ. ಬಟ್ ಈ ಥರ ಅವನಿಗೆ ಟಾಯ್ಸಿಗೆ ಜಾಸ್ತಿ ತರೋದು, ಹೋಗಿದ್ದ ಕಡೆ ಎಲ್ಲ ಟಾಯ್ಸ್ ತರೋದೆಲ್ಲ ನಾನು ಮಾಡಲ್ಲ. ಸೊ ಐ ಡೋಂಟ್ ಥಿಂಕ್ ಇನ್ವೆಸ್ಟಿಂಗ್ ಟಾಯ್ಸ್ ಮೇಲೆ ಅದು ಯೂಸ್ ಆಗುತ್ತೆ ಅಂತ. ಬಿಕಾಸ್ ಬೇಗ ಮಕ್ಕಳು ಮುರಿದಾಕ್ಬಿಡ್ತವೆ ಆ್ಯಂಡ್ ಅದಕ್ಕೆ 1500 ಎಲ್ಲ ಇಡಬೇಕಾಗತ್ತೆ. ಎಸ್. ಸೊ ಅದು ವರ್ತ್ ಅಲ್ಲ ಅಂತ ನನ್ನ ಒಪಿನಿಯನ್. ಐ ಡೋಂಟ್ ನೋ, ನನ್ನ ಜಡ್ಜ್ ಮಾಡಬೇಡಿ ಆಮೇಲೆ. ಓಕೆ, ಸೊ ಅವನು ಇವಾಗ ಆಡ್ತಾನಂತೆ. ಐ ಜಸ್ಟ್ ಓಪನ್ ಇಟ್. ಸೊ ಇನಿಷಿಯಲಿ ನಾನು ಕ್ಲೇ ಮತ್ತು ಮೋಲ್ಡ್ನ ಹೇಗೆ ಯೂಸ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೆ. ಬಟ್ ಅವನಿಗೆ ಪೇಷನ್ಸ್ ಅನ್ನೋದೇ ಇರಲಿಲ್ಲ. ಹಾಂ ಅಮ್ಮ, ಸರಿ ಅಮ್ಮ, ಓಕೆ ಅಮ್ಮ, ಆಯಿತು ಅಮ್ಮ, ಕೊಡು ಅಮ್ಮ, ನನಗೆ ಕೊಡು ಅಂತಿದ್ದ. ಸೊ ನಾನು ತೋರಿಸ್ಕೊಟ್ಟ ಆದಮೇಲೆ ಅವನು ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ಕೊಂಡು ಆಟ ಆಡ್ತಾ ಇದ್ದ. ಸೊ ಇನ್ ದ ಮೀನ್ ಟೈಮ್ ನಾನು ಕಿಚನಿಗೆ ಬಂದು ಡಿನ್ನರ್ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ ಸ್ಟಾರ್ಟ್ ಮಾಡಿದೆ. ಸೊ ಡಿನ್ನರಿಗೆ ನಾನು ಚಪಾತಿ ಮಾಡ್ಕೊತಾ ಇದ್ದೆ. ಯೂಶ್ವಲಿ ನಾನು ಡಿನ್ನರ್ಸ್ನ ಚಪಾತಿ, ಪರಾಟ ಅವ್ರ ದೋಸೆ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಅಬಿಗೆ ದೋಸೆ, ಪರಾಟಾಸ್, ಚಪಾತೀಸ್ ಅಂದರೆ ತುಂಬ ಇಷ್ಟ. ಅವ್ನು ಕ್ವಿಕ್ಕಾಗಿ ಮುಗಿಸ್ತಾನೆ. ಸೊ ಸ್ಟ್ರೆಸ್ ಫ್ರೀ ಡಿನ್ನರ್ ಆಗುತ್ತೆ ಅಂತ ನನಗೆ ಹಿಂಸೆ ಮಾಡೋದಿರಲ್ಲ ಅವನಿಗೆ ತಿನ್ನು ಅಂತ. ಸೊ ಚಪಾತಿಗೆ ನಾನು ಚೆನ್ನ ಮಸಾಲ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಆ್ಯಂಡ್ ಓವರ್ ನೈಟ್ ನಾನು ಚೆನ್ನನ ನೆನೆಸ್ಕೊಂಡಿದ್ದೆ. ಸೊ ನನ್ನ ಗೋ ಟು ರೆಸಿಪಿ ಚೆನ್ನ ಮಸಾಲ ವೆರಿ ಸಿಂಪಲ್. ಆಯಿಲ್, ಜೀರಾ ಆ್ಯಂಡ್ ಚಕ್ಕೆ, ಲವಂಗ ಮತ್ತು ಪಲಾವ್ ಎಲೆ ಆ್ಯಂಡ್ ಈರುಳ್ಳಿ, ಟೊಮ್ಯಾಟೊ, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಸಾಲ್ಟ್, ನಿಮಗೆ ಎಷ್ಟು ಬೇಕೋ ಅಷ್ಟು ಟೇಸ್ಟಿಗೆ, ಚಿಲ್ಲಿ ಪೌಡರ್, ಗರಂ ಮಸಾಲ ಆ್ಯಂಡ್ ಧನಿಯಾ ಪೌಡರ್
ನೀರು ಹಾಕ್ಬಿಟ್ಟು ಕುಕ್ಕರಲ್ಲಿ ಕೂಗಿಸ್ಕೊಳ್ಳೋದಷ್ಟೇ. ವೆರಿ ಸಿಂಪಲ್, ಕ್ವಿಕ್ಕಾಗಿ ಆಗುತ್ತೆ. ಆ್ಯಂಡ್ ಅಭಿ ಸಹ ತುಂಬ ಇಷ್ಟಪಡ್ತಾನೆ ಈ ಥರ ರೆಸಿಪೀಸ್. ಆ್ಯಂಡ್ ಯೂಶ್ವಲಿ ಆನ್ ಫುಡ್ ಹ್ಯಾಬಿಟ್ಸ್ ನನ್ನದು ಮತ್ತು ಅಭಿದು ಸೇಮ್ ಇದೆ. ನನಗೂ ಚಪಾತಿ ಪರಾಟ ಆ್ಯಂಡ್ ದೋಸೆಸ್ ಅಂದರೆ ತುಂಬ ಇಷ್ಟ, ಆ್ಯಂಡ್ ಅವನಿಗೂ ಇಷ್ಟ. ಸೊ ನನಗೆ ತುಂಬ ಸ್ಟ್ರೆಸ್ ಫ್ರೀ ಆಗಿರುತ್ತೆ, ಆ್ಯಂಡ್ ನನಗೆ ಚಿಂತೆ ಅಂತೂ ಇರಲ್ಲ. ಬಿಕಾಸ್ ನನಗೇನು ಇಷ್ಟಪಡ್ತೀನಿ ನಾನು ಅದನ್ನು ಮಾಡಿದ್ರೆ ಅಭಿ ಸಹ ಇಷ್ಟಪಟ್ಟು ತಿಂತಾನೆ. ಆ್ಯಂಡ್ ಇಟ್ ಈಸ್ ಆಲ್ಸೋ ವೆರಿ ಹೆಲ್ದಿ ಆ್ಯಂಡ್ ನ್ಯೂಟ್ರಿಷನ್. ಸಾಗರ್ ಅಂತೂ ಅವರಂತೂ ಪಿಕ್ಕಿಯಾಗಿರಲ್ಲ ಫುಡ್ಡಲ್ಲಿ. ನಾವು ಏನೆಲ್ಲ ತಿಂತೀವಿ ಅವರು ಅದನ್ನೇ ತಿಂತಾರೆ. ಸೊ ಇದೇ ಮಾಡಬೇಕು, ಸಾಗರ್ಗೆ ಸಪ್ರೇಟ್ ಮಾಡಬೇಕು ಅನ್ನೋದಿರಲ್ಲ. ಬಟ್ ಅವರು ಕಾಂಟಿನೆಂಟಲ್ ಫುಡ್ ಇಷ್ಟಪಡೋದಕ್ಕಿಂತ ಇಂಡಿಯನ್ ಫುಡ್ ತುಂಬ ಇಷ್ಟಪಡ್ತಾರೆ. ಬಟ್ ನಾನು ಸ್ವಲ್ಪ ಕಾಂಟಿನೆಂಟಲ್ ಇಷ್ಟಪಡೋದು ಜಾಸ್ತಿ. ಬಟ್ ಸಮ್ ಹಾವ್ ಒಂದು ಮಿಕ್ಸ್ಚರ್ ಆಫ್ ಫುಡ್ ಲಿಸ್ಟ್ ಅಂತೂ ಪ್ರಿಪೇರ್ ಮಾಡ್ತೀನಿ ವೀಕ್ಲಿ. ಸೊ ನಂದು ಈ ಕೆಲಸ ಮುಗಿತಾ ಇದ್ದಂಗೆ ಡಿನ್ನರ್ ಮುಗಿಸ್ಕೊತಾ ಇದ್ದೆ. ಇನ್ ದ ಮೀನ್ ಟೈಮ್ ಅಭಿ ಆಟ ಆಡ್ತಾ ಇದ್ದ, ಆ್ಯಂಡ್ ನಮ್ಮ ಅತ್ತೆ ನೋಡ್ಕೊತಾ ಇದ್ರು ಅವ್ರನ್ನ. ಆ್ಯಂಡ್ ಸಾಗರ್ ಸಹ ಮುಗಿಸ್ಕೊಂಡು ಒಂದು 5 ಮಿನಿಟ್ಸ್ ಬ್ರೇಕ್ ಇದೆ, ನಾನು ಹೆಲ್ಪ್ ಮಾಡ್ತೀನಿ ಅಂತ ಬಂದರು. ಸೊ ಅವ್ರು ಚಪಾತಿ ಬೇಯಿಸ್ತಾ ಇದ್ರು, ನಾನು ಹಾಗೆ ಮಾಡ್ಕೋತಾ ಇದ್ದೆ ಚಪಾತಿನ. ಯೂಶ್ವಲಿ ಅವರು ಇದು ಒಂದು ರೂಟೀನ್ ನಡೆಯಲ್ಲ, ಬಟ್ ಸಮ್ಟೈಮ್ಸ್ ಹೀ ಗಿವ್ ಸಮ್ಟೈಮ್ಸ್ ಆ್ಯಂಡ್ ಹೆಲ್ಪ್ಸ್ ಮೀ ಅ ಲಾಟ್. ಸೊ ಚಪಾತಿನ ನಾನು ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡಿ ಬಿಕಾಸ್ ಅವನಿಗೆ ಈಸಿ ಆಗಲಿ ಅಭಿಗೆ ತಿನ್ನೋದಕ್ಕೆ ಅಂತ. ಸೊ ಡಿನ್ನರ್ ಟೈಮ್ ಇಸ್ ಅ ಫ್ಯಾಮಿಲಿ ಡಿನ್ನರ್ ಟೈಮ್. ಯಾವಾಗಲೂ ಈ ಥರ ಫ್ಯಾಮಿಲಿ 3 ಜನ ಕೂತ್ಕೊಂಡು ತಿನ್ನಲ್ಲ. ಬಟ್ ಯೂಶ್ವಲಿ ನಾನು ಇದನ್ನು ಮ್ಯಾಂಡೇಟ್ರಿಯಾಗಿ ಮಾಡಲೇಬೇಕು ಅಂತ ಇಚ್ಛೀತಿಗೆ ಪ್ರಾಕ್ಟೀಸ್ ಮಾಡ್ಕೋತಾ ಇದ್ದೀನಿ. ಸೊ ಹೋಪ್ ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತ. ಆ್ಯಂಡ್ ಅವತ್ತು ನಂದು ಫಸ್ಟ್ ಡೇ ಆಫ್ ದ ಮಂತ್ ಆಗಿದ್ದರಿಂದ ನನಗೆ ನೈಟ್ ಹೊತ್ತು ಕಂಫಿ ಆಗಿರಬೇಕು ಕ್ಲೋತ್ಸ್. ಸೊ ಅದಕ್ಕೆ ನಾನು ಔಟ್ಫಿಟ್ ಚೇಂಜ್ ಮಾಡಿಕೊಂಡು ಬಂದೆ. ನೆಕ್ಸ್ಟ್ ನಾನು ಕಿಚನಿಗೆ ಹೋಗಿ ಕಿಚನ್ನ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೋದೆ. ಇದು ಯಾವಾಗಲೂ ನಾನು ಮಾಡ್ತೀನಿ ಅಂತ ಅಲ್ಲ, ಸಮ್ಟೈಮ್ಸ್ ನಡೆಯುತ್ತೆ, ಸಮ್ಟೈಮ್ಸ್ ಆಗಲ್ಲ. ಬಟ್ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ನಂಗೆ ಟೈಮ್ ಸಿಕ್ಕಿದಾಗ ಮಾಡ್ಕೊತೀನಿ. ಆ್ಯಂಡ್ ಅಭಿ ವಾಟರ್ ಬಾಟಲ್ನ ನಾನು ರೀಫಿಲ್ ಮಾಡ್ಕೊತಾ ಇದ್ದೆ. ಇದು ಮಾತ್ರ ಮ್ಯಾಂಡೇಟ್ರಿ, ಬಿಕಾಸ್ ಅವನು ಮಧ್ಯರಾತ್ರಿ ಎದ್ಬಿಟ್ಟು ನೀರು ಕೇಳ್ತಾ ಇರ್ತಾನೆ. ಸೊ ನಾನು ಮಲಗೋಕ್ಕಿಂತ ಮುಂಚೆ ಬಾಟಲ್ನ ರೀಫಿಲ್ ಮಾಡ್ಕೋತೀನಿ. ಆ್ಯಂಡ್ ಅಭಿ ಅವರಂತೂ ಸಾಂಗ್ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ರು. ಅವ್ರದ್ದು ಡ್ಯಾನ್ಸ್ ಸೆಷನ್ಸ್ ಎಲ್ಲ ಕಂಪ್ಲೀಟ್ ಆದಮೇಲೆ ನಾನು ಕರ್ಕೊಂಡು ಹೋಗಿದ್ದೆ ಅವನ್ನ ರೂಮಿಗೆ ಮಲಗ್ಸೋದಕ್ಕೆ. ಸೊ ಅವನ್ನ ಮಲಗೋಕ್ಕಿಂತ ಮುಂಚೆ ಸ್ಟೋರಿ ಮತ್ತು ಲಾಲಿ ಹಾಡು ಕೇಳೇ ಮಲಗೋದು. ಸೊ ಮ್ಯಾಂಡೇಟ್ರಿ ಅವನಿಗೆ ಸ್ಟೋರೀಸ್ ಇರಲೇಬೇಕು. ಬಟ್ ಸಮ್ಟೈಮ್ಸ್ ಬುಕ್ನ ತೊಗೊಂಬಂದು ಆ್ಯನಿಮಲ್ಸ್ನ ತೋರಿಸು ಅಂತ ಕೇಳ್ತಾನೆ. ಸೊ ಇವತ್ತು ಅವ್ನು ಕೇಳಿದ್ದು ಅಮ್ಮ ಆ್ಯನಿಮಲ್ಸ್ ತೋರಿಸು ನನಗೆ ಅಂತ. ಸೊ ಅವನಿಗೆ ಎಲ್ಲ ಆ್ಯನಿಮಲ್ಸ್ ತೋರಿಸಿ ಲಾಲಿ ಎಲ್ಲ ಹಾಡಿಬಿಟ್ಟು ಅವ್ನು ಮಲ್ಕೊಂಡ ಫೈನಲಿ. ಆ್ಯಂಡ್ ಇವಾಗ ನಮ್ಮ ಟೈಮ್ ಸ್ಟಾರ್ಟ್ ಆಯಿತು. ಸೊ ನಾನು ಸಾಗರ್ ಮೂವಿ ನೋಡೋಣ ಅಂತ ಕೂತ್ಕೊಂಡ್ವಿ. ಮೂವಿ ನೋಡ್ತಾ ನಾನು ಡೇನೂ ಎಂಡ್ ಮಾಡ್ತಾ ಇದ್ದೀನಿ, ಆ್ಯಂಡ್ ಈ ವಿಡಿಯೋನೂ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ತಿಳ್ಕೊತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್, ಆ್ಯಂಡ್ ಐ ವಿಲ್ ಸಿ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಆ್ಯಂಡ್ ಬಾಯ್.